ಸರ್ ನಮಸ್ತೆ. ನಮಸ್ತೆ. ಏನ್ ಸರ್ ಟೈಲರಿಂಗ್ ಮಿಷಿನ್ ಬಿಟ್ಟು ಐಸ್ ಕ್ರೀಮ್ ಮಾರಕ್ ಕೊಟ್ಬಿಟ್ಟಿದ್ದೀರಿ? ಐಸ್ ಕ್ರೀಮ್ ಅಲ್ಲ ಸರ್, ಇದು ಬೇಸಿಗೆ ಅಲ್ವಾ ಸರ್? ಹೌದು. ಬೇಸಿಗೆಯಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಹಾ. ನಿಮಗೆ ಬೇಕಾಗಿರೋಂತ ಪ್ರಾಡಕ್ಟ್ ನ ತರ್ತಾ ಇದೀನಿ. ಏನ್ ಸರ್ ಇದು? ನೋಡಿ, ನಮ್ಮಲ್ಲಿ ಈಗ ಕರೆಂಟ್ ಇಲ್ಲ ಅಂತಂದ್ರೆ ಮಿನಿಮಮ್ ಈಗ ಬೇಸಿಗೆ ಆದ್ರಿಂದ ಕರೆಂಟ್ ಇಂದು ತುಂಬಾ ಪ್ರಾಬ್ಲಮ್ ಇದೆ. ಹೌದು. ಅದಕ್ಕೆ ನಿಮ್ಗೆ UPS ನ ತಗೊಂಡ್ಬಂದಿದ್ದೀನಿ. UPS ಸರ್ ಇದು? ಹೌದು ಸರ್, UPS ಅದನ್ನೇ ನೋ ಆಸಿಡ್, ನೋ ಮೇಂಟೆನೆನ್ಸ್ ಆತರ ಇದ್ದು ಅಂತ ಒಂದು UPS ನ ತಗೊಂಡ್ಬಂದಿದ್ದೀನಿ. ಸೂಪರ್ ಸರ್, ಬೆಸ್ಟ್ ಸೂಪರ್. ಪ್ರೈಸ್, ಬೆಸ್ಟ್ ಇದ್ರಲ್ಲಿ ನಿಮಗೆ ಮಾಡ್ಕೊಡ್ತಾ ಇದೀನಿ. Okay. ಹಾಗೇನೆ ಈಗ ನೀವು ಮಿಷಿನ್ ರನ್ ಮಾಡ್ತಾ ಇರ್ತೀರಾ, ಆ ಮಿಷಿನ್ ಗೆ ಇವಾಗ ಸರ್ ಕರೆಂಟ್ ಹೋಯ್ತು, ನಂದು ಯಾವ್ದೋ ಬ್ಲೌಸ್ ಪೀಸ್ ಅರ್ಜೆಂಟ್ ಕೊಡ್ಬೇಕಾಗಿದೆ, ತಲೆ ಕೆಡಿಸ್ಕೊಬಿಡಿ, UPS ಸಿಗುತ್ತೆ. ಸೂಪರ್. ಮಿಷಿನ್ ಸಹ ರನ್ ಮಾಡ್ಬೋದು. ಓಕೆ ಓಕೆ ಓಕೆ. ಮನೆಗಷ್ಟೇ ಅಲ್ಲ, ಇದು ಮಿಷಿನ್ಗೂ ಸಹ ನೀವು ತಗೊಂಡು ಯೂಸ್ ಮಾಡ್ಕೋಬಹುದು. Super, ಯಾವ ತರದ್ದು ಕ್ವಾಲಿಟಿ ಬೇಕು, ಏನ್ ನಿಮ್ದು ಎಷ್ಟು ಲೈಟ್ ನ ಅವಶ್ಯಕತೆ ಇದೆ, ಎಷ್ಟು ಫ್ಯಾನ್ ಅವಶ್ಯಕತೆ ಇದೆ, ಎಷ್ಟು ಮಿಕ್ಸಿ ಅವಶ್ಯಕತೆ ಇದೆ, ಎಂತಕ್ ಬೇಕು ಅಂತ ಆಧಾರದ ಮೇಲೆ ನಿಮ್ಗೆ ಒಂದು 5 hours ಕರೆಂಟ್ ಇಲ್ಲ, ಯೋಚನೆ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ, UPS ಗೆ ಬನ್ನಿ, UPS ಅಲ್ಲೇ ಆಗುತ್ತೆ. ನೋ ಮೇಂಟೆನೆನ್ಸ್ ಇದರಲ್ಲಿ. ಈಗ ನಾವು ಆಸಿಡ್ ಬ್ಯಾಟ್ರಿಗಳನ್ನ ತಗೋತೀನಿ ಅಂತಂದ್ರೆ ಮೇಂಟೆನೆನ್ಸ್ ಇರುತ್ತೆ, ಇದರಲ್ಲಿ ಯಾವುದೇ ತರದ್ ಮೇಂಟೆನೆನ್ಸ್ ಇರೋದಿಲ್ಲ. ಓಕೆನಾ? 6 years ವಾರಂಟಿ ಇದೆ, 3 years ವಾರಂಟಿ ಇದೆ, 5 years ವಾರಂಟಿ ಇದೆ. ತರದ್ ನಿಮ್ಗೆ ಯಾವ ತರ ಬೇಕು ಅಂತ ನೀವು ನನ್ನನ್ನು ಕೇಳಿ. ಇಲ್ಲ ನಮ್ಮ ಮನೇಲಿ ಈ ತರದ್ ಇದೆ ಸರ್, ನಾವು ಇವತ್ತು UPS ಪಾಯಿಂಟ್ ಮಾಡಿಸಿದ್ವಿ, ಈ ತರದ್ದಿದೆ, ಅದಕ್ಕೆ ಬನ್ನಿ, ನಾನೇ ಹೇಳ್ತೀನಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಇದು ಹಾಕ್ಬೇಕು, ಎಷ್ಟು ಇದು ಬೇಕು ನಿಮ್ಗೆ ಅಂತನ ಸುಮಾರು ಟೈಪ್ ಮಾಡೆಲ್ ಬರುತ್ತೆ. ಹಾಗೇನೆ ನಾವು ಸರ್ ಇಲ್ಲ ಸರ್, ನಾವು ಮನೇಲಿ ಯೂಸ್ ಮಾಡ್ತಾ ಇಲ್ಲ, ನಾನೆಲ್ಲ ಒಂದು ತಳ್ಳಗಾಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ತಳ್ಳಗಾಡಿ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ, ಆರಾಮಾಗಿ ಬನ್ನಿ, ನಿಮ್ಗೂ ಸಹಸಿದೆ. ನಿಮ್ಗೆ ಏನು 8 hour ಬೇಕಾ, 8 hour ಲೈಟ್ ಉರಿಯೋ ತರ ಮಾಡ್ಕೊಡೋಣ. 8 hour ನೀವು ಸರ್ ನಾನು ಇದು ಮಾಡ್ತೀನಿ, ಅಲ್ಲಿ ಯಾವುದೇ ತರದ ಕರೆಂಟ್ ಇಲ್ಲ, ನಿರ್ಜನ ಪ್ರದೇಶ, ಓಕೆ, ತೊಂದರೆ ಇಲ್ಲ, ಅಲ್ಲೂ ಸಹ ನೀವು ಯೂಸ್ ಮಾಡ್ಬೋದು. ಇಲ್ಲ ಸರ್ ನಾನು ಕಾರಲ್ಲೇ ತಗೊಂಡೋಗಿ ಎಲ್ಲೋ ಹೊರಗಡೆ ಇದನ್ ಮಾಡ್ತೀನಿ, ಅಲ್ಲಿಗೂ ಸಹ ತಗೊಂಡೋಗ್ಬೋದು. ಇದು ಫರ್ಗೆಟಬಲ್ ಅಂತಂದ್ರೆ ಏನಂದ್ರೆ ನೀವೇ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು, ವಾಲ್ ಮೂವ್ಮೆಂಟ್ ಮಾಡ್ಕೋಬಹುದು, ಇಲ್ಲ ಫ್ಲೋರ್ ಅಲ್ಲಿ ಇಟ್ಕೋಬಹುದು. ತುಂಬಾ ಈಸಿ ಇದೆ. ಇದಕ್ಕೆ ಎಲೆಕ್ಟ್ರಿಷಿಯನ್ ಬೇಕಾಗಿಲ್ಲ. ಎಲೆಕ್ಟ್ರಿಷಿಯನ್ ಬಂದ್ಬಿಟ್ಟು ಪಾಯಿಂಟ್ ಒಂದು ಇದ್ರೆ ಸಾಕು, ಇನ್ನಿದ್ದೆಲ್ಲ ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬಾರ್ದು ಅಂತ ಈಸಿ ಮೆಥಡ್ UPS ಇದು. ಸೂಪರ್ ಸರ್, ಸೂಪರ್. ಏನ್ ಸರ್ ಪ್ರೈಸ್ ಎಲ್ಲ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್? 16,000 ಸ್ಟಾರ್ಟಿಂಗ್ ಪ್ರೈಸ್, 16,500 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಆಗುತ್ತೆ. ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನಾನು ಮಾಡ್ಕೊಡ್ತಾ ಇದ್ದೀನಿ. ಸೂಪರ್ ಸರ್, ಸೂಪರ್. ಓಕೆ. ಇದು ವಾರಂಟಿ ಎಲ್ಲ ಹೇಳಿದ್ರಿ? 3 years ವಾರಂಟಿ ಬಂದ್ಬಿಟ್ಟು ಸರ್ 6 years ವಾರಂಟಿ ಇದೆ, 5 years ವಾರಂಟಿ ಇದೆ. ನಿಮ್ಗೆ ಯಾವ ತರ ಬೇಸಿಸ್ ಮೇಲೆ ನಿಮ್ಗೆ ಏನು ಇದ್ರ ಬೇಕು ಅನ್ನೋದ್ರ ಮೇಲೆ ವಾರಂಟಿಗಳು ಸಿಗುತ್ತೆ. ಹಾಗೇನೆ ನೋಡಿ, ಈಗ ನೀವು ಮಾಮೂಲಿ ಆಸಿಡ್ ಬ್ಯಾಟ್ರೀಸ್ನ ತಗೊಂಡ್ರೆ ಪ್ರತಿ 3 months ಇಲ್ಲ 6 month ಒಂದ್ಸಲ ಮೇಂಟೆನೆನ್ಸ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ಲಿಥಿಯಂ ಬ್ಯಾಟ್ರಿ ಯೂಸ್ ಮಾಡಿರೋದ್ರಿಂದ ನೋ ಆಸಿಡ್, ನೋ ಮೇಂಟೆನೆನ್ಸ್ ಈ ಥರ ಇರುತ್ತೆ. ಏನಾದರೂ ಪ್ರಾಬ್ಲಮ್ ಆದರೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಕಸ್ಟಮರ್ ಕೇರ್ ನಂಬರಿಗೆ ಫೋನ್ ಮಾಡಿ ಇದನ್ನು ಮಾಡಿ ಏನೇ ಪ್ರಾಬ್ಲಮ್ ಇದ್ದರೂ ಸಾಲ್ವ್ ಮಾಡಿಕೊಡ್ಬೋದು. ಹಾಗೆಯೇ 8 years ಬ್ಯಾಟ್ರಿ ಲೈಫ್ ಬರುತ್ತೆ. ಇವಾಗ ನಾರ್ಮಲಿ ಬ್ಯಾಟ್ರಿ ತೊಗೊಂಡ್ರೆ ನಿಮ್ಗೆ ಏನೋ 2 years 3 years ಅಂತ ಕೊಡ್ತಾರೆ. ಇದರಲ್ಲಾಗಲ್ಲ, 8 to 10 years ಬ್ಯಾಟ್ರಿ ಲೈಫ್ ಇರುತ್ತೆ. ಲಿಥಿಯಂ ಬ್ಯಾಟ್ರಿ ಆದ್ದರಿಂದ 8 to 10 years ಇರುತ್ತೆ. ವಾಲ್ ಮೂಮೆಂಟ್ ಬೇಕಾದ್ರೂ ಮಾಡ್ಕೋಬೋದು. ಇವಾಗ ನೋಡಿ, ನಮ್ಮಲ್ಲಿ ಸರ್ ಜಾಗ ಚಿಕ್ಕದಿದೆ, ಇಷ್ಟರಲ್ಲೇ ಆಗಬೇಕು ಸರ್, ಇದೆಲ್ಲ UPS ಸೆಟ್ ಮಾಡ್ಕೊಂಡ್ರೆ ಈ ಬಾಕ್ಸ್ ತೊಗೊಂಬತ್ತೀರಾ, ಅದನ್ನ ಇಡ್ತೀರಾ, ಇದನ್ನ ಇಡ್ತೀರಾ, ಆ ಥರದ್ದೆಲ್ಲ ಏನಿರಲ್ಲ. ನೀವು ಬೇಕಾದ್ರೆ ಗ್ರೌಂಡ್ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ವಾಲ್ ಮೂಮೆಂಟಿಗೆ ಆರಾಮಾಗಿ ವಾಲ್ ಮೂಮೆಂಟಿಗೆ ಮಾಡ್ಕೋಬಾರ್ದು. ಈಸಿ ಪೋರ್ಟೇಬಲ್. ನೀವು ಎಲ್ಲಿಗೆ ಬೇಕಾದ್ರೆ ಇವಾಗ ಆಯಿತು, ನೀವು ವಾಲ್ ಮೂಮೆಂಟಿಗೆ ಮಾಡಿದ್ದೀನಿ ಸರ್, ನಾನು ಬೇರೆ ಕಡೆಗೆಲ್ಲ ಶಿಫ್ಟ್ ಮಾಡಬೇಕು, ಇಲ್ಲ ಪಕ್ಕದ ಮನೆಗೆ ತೊಗೊಂಡೋಗ್ಬೇಕು, ಆರಾಮಾಗಿ ನೀವು ಪ್ಲಗ್ನ ರಿಮೂವ್ ಮಾಡಿ ತೊಗೊಂಡೋಗಿ ಅಲ್ಲಿ ಇನ್ಸ್ಟಾಲೇಷನ್ ಮಾಡಿ, ಏನು ಯೂಸ್ ಆ ಥರದ್ದೇನು ಪ್ರಾಬ್ಲಮ್ ಏನಿರೋದಿಲ್ಲ. ಓಕೆ. ಹಾಗೆಯೇ ಈಗ ಮಾಮೂಲಿ ಬ್ಯಾಟ್ರಿ ಇದಕ್ಕೆ 500 ಸರ್ಕಲ್ಸ್ ಏನಾದರೂ ನಿಮಗೆ ಬ್ಯಾಟ್ರಿ ಲೈಫ್ ಇದ್ದರೆ ಇದಕ್ಕೆ 3,000ವರೆಗೂ ಬ್ಯಾಟ್ರಿ ಲೈಫ್ ಇರುತ್ತೆ. ಅಂದರೆ ಆ ಸೈಕಲ್ಸ್ ಏನಂತ ನಾವೇನೋ ಶೆಲ್ ಬ್ಯಾಟ್ರಿ ಏನಿರುತ್ತೆ ಅದಕ್ಕೆ ಅಷ್ಟು ಇರುತ್ತೆ. ಹಂಗಾಗಿ ನಿಮಗೆ 32 months ವಾರಂಟಿ ಅಂದರೆ 5 yearsವರೆಗೂ ನಿಮಗೆ ವಾರಂಟಿ, 6 years ವಾರಂಟಿ, 5 years ವಾರಂಟಿ, ಈ ಥರದ್ದು ಸುಮಾರು ವಾರಂಟಿಗಳಿದೆ. ನಿಮ್ಗೆ ಏನು ಬೇಕು ಈ ಬೇಸಿಗೆಯಲ್ಲಿ, ನಿಮ್ಗೆ ಏನು ಅನುಭವಿಸ್ತಾ ಇದ್ರೆ ನಿಮ್ಮ ಕಷ್ಟನ, ಆ ಕಷ್ಟನ ನೀಗ್ಲಿಕ್ಕೆ ಬಸುಕಿ ಬರ್ತಾ ಇದೆ. ಓಕೆ. ಎಲ್ಲಿ ಬರ್ಬೇಕು ಸರ್ ಇದನ್ನ ತಗೋಬೇಕು? ಸರ್ ಇದು ನೀವು ಎಲ್ಲಿಂದನಾದ್ರೂ ಬುಕ್ ಮಾಡಿ ಪೇಮೆಂಟ್ ಒಂದು ಮಾಡಿದ್ರೆ ನಿಮಗೆ ಯಾವ ಏರಿಯಾಗೆ ಬೇಕಾದ್ರೂ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡೋ ಜವಾಬ್ದಾರಿ ನಂದು. ಫ್ರೀ ಟ್ರಾನ್ಸ್ಪೋರ್ಟೇಷನ್. ಈಗ ನೀವೇನಾದ್ರೂ ಒಂದು ಹೊರಗಡೆ ಯಾವುದೋ ಒಂದು ಸ್ಟೇಟಿಂದ ಫೋನ್ ಮಾಡ್ತೀರ ಅನ್ಕೊಳ್ಳಿ, ಆ ಸ್ಟೇಟಿಗೆ ನಾವು ಏನು ಇಲ್ಲಿ ಏನು
ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಆ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ನಿಮಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಓಕೆ. ಹಾಗೇನೆ ಬೇರೆ ಜಿಲ್ಲೆಗಳಿಂದ ಮಾಡ್ತೀರಂತಂದ್ರೆ ಅಲ್ಲಿಂದನೂ ಸಹ ನಾವು ಇಲ್ಲೇನು ಟ್ರಾನ್ಸ್ಪೋರ್ಟೇಷನ್ ನಿಮ್ಮ ಏರಿಯಾಕ್ಕೆ ಯಾವ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, VRL ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಯಾವ್ದು ಟ್ರಾನ್ಸ್ಪೋರ್ಟೇಷನ್ ಇದೆಯೋ ಆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ. ಸರ್ ಬುಕ್ಕಿಂಗ್ ಹೆಂಗ್ ಸರ್? ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಏನು ಫ್ಯೂಚರ್ ಬೇಕು ಅಂತ ಕೇಳಿ, ನಿಮ್ಗೆ ಏನು ಬೇಕು ಅಂತ ನಾವು ಅಡ್ವೈಸ್ ಮಾಡ್ತೀವಿ, ಯಾವ ಇದನ್ನ ಬೇಕು ಅಂತ ಕೇಳ್ತೀವಿ, ಅದನ್ನ ಇದು ಮಾಡಿಕೊಂಡು ನಾವು ಏನು ಬೇಕು ನಿಮ್ಮ ಟೋಟಲ್ ನಿಮ್ಮ ಅಂಡರಲ್ಲಿ ಏನು ಎಷ್ಟು ಲೈಟ್ ಉರಿಬೇಕು, ಎಷ್ಟು ಫ್ಯಾನ್ ಬರಬೇಕು, ಎಷ್ಟೊತ್ತು ನಮಗೆ ಬ್ಯಾಟ್ರಿ ಬ್ಯಾಕಪ್ ಬರಬೇಕು ಅನ್ನೋ ಆಧಾರದ ಮೇಲೆ ನಾವು ಇದನ್ನ ಮಾಡಿಬಿಟ್ಟು ಆ ನಂಬರ್ಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ, ಬುಕ್ಕಿಂಗ್ ಮಾಡಿ, ಪೇಮೆಂಟ್ ಮಾಡಿ ಡೆಲಿವರಿ ಕೊಡೋದೆ. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಸರ್ ಇಲ್ಲಿ ಡೈರೆಕ್ಟಾಗಿ ಬಂದು ತಗೋಬೇಕಂದ್ರೆ ಎಲ್ಲಿ ಬರಬೇಕು ಸರ್? ಡೈರೆಕ್ಟಾಗಿ ಬಂದು ತಗೋಬೇಕು ಅಂದರೆ ಇದೇ ಶಂಕರ್ನಾಗ್ ಸಿವಿಂಗ್ ಸಿಸ್ಟಮ್, ಅಂದ್ರಳ್ಳಿ ಮೇನ್ ರೋಡ್, ಇಂದಿರಾನಗರ ಸರ್ಕಲ್, ದೊಡ್ಡಬಿದ್ರಕಲ್ಲು. ಸರ್ ಲೊಕೇಶನ್ ಗೊತ್ತಾಗಿಲ್ಲ ಅಂದ್ರೆ ಏನು ಮಾಡೋದು ಸರ್? ಸರ್ ಲೊಕೇಶನ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋಗೆ ಆಯ್ ಅಂತ ಕಮೆಂಟ್ ಮಾಡಿ, ನಿಮ್ಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ.